ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಪ್ಲಾಂಟರ್ ಫೆಸೈಟಿಸ್ ಅಂದ್ರೆ ಏನು, ಪ್ಲಾಂಟರ್ ಫೆಸೈಟಿಸ್ ಆದ್ರೆ ಇದಕ್ಕೆ ಕಾರಣ ಏನು, ಮತ್ತು ಪ್ಲಾಂಟರ್ ಫೆಸೈಟಿಸ್ ನಿಮ್ಗೆ ಆಗೈತೆ ಅಂದ್ರೆ ನಿಮ್ಗೆ ಏನೇನು ಲಕ್ಷಣ ಇರ್ತವೆ, ಡಾಕ್ಟರ್ ಕಡೆ ಹೋದ್ರೆ ಅವ್ರು ಏನು ಟೆಸ್ಟ್ ನಿಮ್ಗೆ ಬರೆದು ಕೊಡ್ತಾರೆ, ಮತ್ತು ಇದ್ರಾಗ ಅಲೋಪತಿಕ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನೇನು ಇರ್ತಾವೆ, ಮತ್ತು ಇದ್ರಾಗ ಪಥ್ಯ ಅಪಥ್ಯ ಡಸ್ ಅಂಡ್ ಡೋಂಟ್ಸ್ ಏನೇನು ಇರ್ತಾವ್ರಿ. ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಲಾಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಹಿಂಬಡ ನೋವು ಎದಕ್ಕಾಗ್ತೈತೆ ಅಂತ ಅಲ್ಲಿ ಒಂದು ರೋಗದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದು ಯಾವ್ದಪ್ಪ ಅಂದ್ರೆ ಕ್ಯಾಲ್ಕೇನಿಯಲ್ ಸ್ಪರ್ ಅಂತ, ಅದಕ್ಕೆ ಹೀಲ್ ಸ್ಪರ್ ಅಂತಾನು ಕರೀತಾರ್ರಿ. ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ, ನೀವು ಅದನ್ನ ನೋಡಿಲ್ಲ ಅಂದ್ರೆ ಚಾನಲ್ಗೆ ಹೋಗಿ ನೋಡಿ. ಸೊ ಹಿಂಬಡ ನೋವು ಆಗ್ಲಿಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಪ್ಲಾಂಟರ್ ಫೆಸೈಟಿಸ್ ಅಂತ. ಮೊದಲು ನಾವು ತಿಳ್ಕೊಬೇಕಾಗ್ತೈತಿ ಪ್ಲಾಂಟರ್ ಫೆಸೈಟಿಸ್ ಅಂದ್ರೆ ಏನು. ಸೊ ನೋಡ್ರಿ, ಇದು ನಿಮ್ದು ಕಾಲು ಪಾದ ಐತಲ್ರಿ, ಪಾದದಾಗ ಇಲ್ಲೇ ನಿಮ್ದು ಹೀಲ್ ಬೋನ್ ಇರ್ತೈತಿ. ನಾ ತಳಗೆ ಇಮೇಜ್ ಹಾಕಿದೀನಿ, ಅಲ್ಲಿ ಕೂಡ ನೀವು ನೋಡಿ ತಿಳ್ಕೊಬಹುದು, ಇಲ್ಲಾಂದ್ರೆ ಇಲ್ಲಿ ಕೂಡ ನೋಡ್ಬೋದು. ಇಲ್ಲೇ ಹೀಲ್ ಬೋನ್ ಇರ್ತೈತಿ, ಇಲ್ಲ ಒಂದು ಥಿಕ್ ಟಿಶ್ಯೂ ಬ್ಯಾಂಡ್ ಇರ್ತೈತ್ರಿ. ಅದು ಎಲ್ಲಿ ಕನೆಕ್ಟ್ ಮಾಡ್ತೈತಪ್ಪ ಅಂದ್ರೆ ನಿಮ್ ಹೀಲ್ ಬೋನ್ ಅನ್ನ ನಿಮ್ ಇಲ್ಲಿ ಹೆಬ್ಬಟ್ ಇರ್ತೈತಿ ನೋಡ್ರಿ ಕಾಲಿಂದ, ಅದಕ್ಕೆ ಕನೆಕ್ಷನ್ ಮಾಡ್ತೈತಿ. ಇದಕ್ ಬ್ಯಾಂಡಿಗೆ ಏನಂತಾರಪ್ಪ ಅಂದ್ರ ಪ್ಲಾಂಟರ್ ಫೇಶಿಯಾ ಅಂತ ಕರೀತಾರ. ಸೊ ಆ ಬ್ಯಾಂಡ್ ಒಳಗೆ ಏನ್ರ ಬಾವು ಬಂತಂದ್ರ ಅದಕ್ಕೆ ಪ್ಲಾಂಟರ್ ಫೆಸೈಟಿಸ್ ಅಂತ ಕರೀತಾರ್ರಿ. ಸೊ ನಿಮ್ಗೆ ಅರ್ಥ ಆಗಿರ್ಬೇಕು ಪ್ಲಾಂಟರ್ ಫೆಸೈಟಿಸ್ ಅಂದ್ರೆ ಏನಂತ. ತಳಿಗೆ ಇಮೇಜ್ ಹಾಕಿನಿ, ಅಲ್ಲಿ ನಿಮ್ಗೆ ತಿಳಿಯೋದಂದ್ರೆ ಅಲ್ಲಿ ಕೂಡ ನೀವು ನೋಡಿ ತಿಳ್ಕೊಬಹುದು. ಇದು ಆಗ್ಲಿಕ್ಕೆ ನಿಮ್ಗೆ ಕಾರಣ ಏನು. ಸೊ ಕಾರಣ ಇರ್ಬೇಕಲ್ಲ, ಇದಕ್ಕೆ ನೋಡಿ ಪ್ಲಾಂಟರ್ ಫೆಸೈಟಿಸ್ಗೆ ಪೊಲೀಸ್ ಮ್ಯಾನ್ ಹೀಲ್ಸ್ ಅಂತಾನು ಕರೀತಾರೆ. ಯಾಕಂದ್ರೆ ಪೊಲೀಸರು ಅವರು ಬಹಳ ನಿಂತ್ಕೊಂಡು ಮಾಡ್ತಾರಲ್ಲ ಕೆಲಸ, ಅವ್ರಿಗೆ ಇದು ಬಹಳ ಸಮಸ್ಯೆ ಆಗ್ತೈತೆ, ಅದಕ್ಕೆ ಇದಕ್ಕೆ ಪೊಲೀಸ್ ಮ್ಯಾನ್ ಹೀಲ್ ಅಂತಾನೆ ಕರೀತಾರ್ರಿ. ಸೊ ಇದು ಆಗ್ಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ಏನ್ ನೋಡ್ರಿ, ನೀವು ಏನಾರ ಕೆಲಸ ಮಾಡ್ತೀರಿ ಅದ್ರಾಗ ನಿಮ್ಗೆ ಬಹಳ ಹೊತ್ತು ನಿಂದಿರ್ಬೇಕಾಗ್ತೈತಿ, ಇಲ್ಲ ಬಹಳ ಅಡ್ಡಾಡ್ಬೇಕಾಗ್ತೈತಿ, ಇಲ್ಲ ಬಹಳ ಓಡಾಡ್ಬೇಕಾಗ್ತೈತಿ, ಇಲ್ಲ ಬಹಳ ಜಿಗ್ದಾಡ್ಬೇಕಾಗ್ತೈತಿ. ಸೊ ಅಂತ ಕೆಲಸ ಏನಾರ ನೀವು ಮಾಡಕ್ ಕುಂತೀರಂದ್ರೆ ನಿಮ್ಗೆ ಸಮಸ್ಯೆ ಆಗ್ಬೋದು. ಇದು ಒಂದನೇದ್ದು ಕಾರಣ. ಎರಡನೇ ಕಾರಣ, ನಿಮ್ ತೂಕ ಬಹಳ ಜಾಸ್ತಿ ಐತಿ, ನೀವು ಬಹಳ ಜಾಸ್ತಿ ದಪ್ಪ ಆದ್ರಿ, ಓವರ್ ವೇಟ್ ಆದ್ರಿ, ಅದ್ರ ಸಂಬಂಧ ನಿಮ್ ಪಾದ ಮೇಲೆ ಜಾಸ್ತಿ ಪ್ರೆಷರ್ ಬೀಳಾಕ್ ಕುಂತೈತಂದ್ರ ನಿಮಗೆ ಸಮಸ್ಯೆ ಆಗ್ಬೋದ್ರಿ. ಸೊ ಇದು ಇದಕ್ಕೆ ಎರಡನೇ ಕಾರಣ. ಮೂರನೇ ಕಾರಣ ಅಂದ್ರೆ ನೀವು ಬರೆಗಾಲಿಲಿ ಅಡ್ಡಾಡ್ತೀರಿ, ಬಹಳ ಚಪ್ಪಲ್ ಹಾಕೊಳಂಗಿಲ್ಲ, ಶೂಸ್ ಹಾಕೊಳಂಗಿಲ್ಲ, ಬರೆಗಾಲಿಲಿ ಅಡ್ಡಾಡ್ತಿರ್ತೀರಂದ್ರ ಅದ್ರ ಸಂಬಂಧ ಕೂಡ ನಿಮ್ಗೆ ಇದು ಆಗ್ತೈತ್ರಿ. ಇಲ್ಲ ನೀವು ಶೂಸ್ ಏನ್ ಹಾಕ್ತಿರಿ ನೋಡ್ರಿ, ಬಹಳ ಟೈಟ್ ಹಾಕೊಂತೀರಿ, ಬಹಳ ಟೈಟ್ ಶೂಸ್ ಹಾಕೊಂತೀರಿ ಅಂದ್ರ ಅದ್ರ ಸಂಬಂಧ ಕೂಡ ನಿಮ್ಗೆ ಸಮಸ್ಯೆ ಆಗ್ಬಹುದು. ಈಗ ಕಾರಣ ಏನನ್ನ ನಿಮ್ಗೆ ತಿಳಿದೈತೆ. ಈಗ ಇದ್ರಾಗ ನಿಮ್ಗೆ ಆತ ಲಕ್ಷಣ ಏನಿರ್ತಾವ ನೋಡ್ರಿ, ಇದ್ರಾಗ ನಿಮ್ದು ಹಿಂಬಡ ಏನಿರ್ತೈತಿ ನೋಡ್ರಿ, ಬಹಳ ವಿಪರೀತ ನಿಮ್ಗ ನೋವು ಇರ್ತೈತಿ. ಮತ್ತ ಆ ನೋವು ಎಂತ ವಿಪರೀತ ಇರ್ತೈತೆ ಅಂದ್ರೆ ನಿಮ್ಗೆ ಒಟ್ಟ ಕಾಲ್ ಮಿಸ್ಗಾಡ್ಲಿಕ್ಕೆ ಆಗಂಗಿಲ್ಲ. ಮತ್ ಇದು ನೋವು ಏನಿರ್ತೈತಿ ನೋಡ್ರಿ, ಸ್ಪೆಷಲಿ ನಿಮ್ಗೆ ಯಾವಾಗ ಜಾಸ್ತಿ ಆಗ್ತೈತಪ್ಪ ಅಂದ್ರೆ ನೀವು ಮಕ್ಕೊಂಡು ಹೇಳ್ತೀರಿ ನೋಡ್ರಿ ಬೆಳಿಗಿನ ಜಾವ, ಆವಾಗಿನ ಟೈಮ್ನಾಗ ನಿಮ್ಗೆ ಇದು ನೋವು ಬಹಳ ವಿಪರೀತ ಇರ್ತೈತಿ, ನಿಮ್ಗೆ ಒಟ್ಟ ಕಾಲ್ ಮಿಸ್ಗಾಡಕ್ ಆಗಂಗಿಲ್ಲ. ಮತ್ತೆ ಸ್ವಲ್ಪ ಟೈಮ್ ಹೋಗ್ತಾ ಹೋಗ್ತಾ ನಿಮ್ಗೆ ನೋವು ಕಡಿಮೆ ಆಗ್ತಾ ಬರ್ತೈತ್ರಿ, ಅಲ್ಲಿ ಸ್ವಲ್ಪ ಬಾವು ಕೂಡ ಆಗ್ಬೋದು. ಸೊ ಇದು ಇದ್ರಾಗ ಲಕ್ಷಣ ಇರ್ತವೆ. ಸೊ ಈಗ ನೀವು ಇಂಥ ಸಮಸ್ಯೆ ಇಟ್ಕೊಂಡು ಡಾಕ್ಟರ್ ಕಡೆ ಹೋಗಿರಂದ್ರೆ ಡಾಕ್ಟರ್ ನಿಮ್ಗೆ ಏನ್ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರನ್ನ ತಿಳಿಸ್ಕೊಡ್ತೇನೆ. ಒಂದೇದ್ ನೋಡ್ರಿ, ನೀವು ಡಾಕ್ಟರ್ ಕಡೆ ಹೋಗಿರ್ತಾರಲ್ಲ, ಅವ್ರು ತಮ್ಮ ಎಕ್ಸ್ಪೀರಿಯನ್ಸ್ ಮಾಡಿ ಕ್ಲಿನಿಕಲ್ಲಿ ಮೊದಲು ನಿಮ್ಗೆ ಎಕ್ಸಾಮಿನ್ ಮಾಡಿ ನೋಡ್ತಾರೆ ಏನ್ ಸಮಸ್ಯೆ ಆಗೈತೆ ಅಂತ. ಅದಕ್ಕೆ ಸ್ವಲ್ಪ ಅರ್ಥ ಆಗ್ಲಿಲ್ಲ ಅಂದ್ರ ನಿಮ್ಗ ಎಕ್ಸ್ರೇ ಮಾಡ್ಲಿಕ್ಕೆ ಹೇಳಿರ್ತಾರೆ. ಎಕ್ಸ್ರೇ ನಿಮ್ದು ಯಾವ ಪಾದದಾಗ ಆಗೈತೆ ಅಲ್ಲಿ ಫುಟ್ಟು ಎಪಿಲ್ಯಾಟ್ರಲ್ ವ್ಯೂದಾಗ ಮಾಡ್ಲಿಕ್ಕೆ ಹೇಳಿರ್ತಾರೆ. ಈ ಫುಟ್ ಜೊತೆಗೆ ಅದು ಜಾಯಿಂಟ್ ಏನಿದೆ ನಿಮ್ದು, ಅದ್ರಾಗ ಎಪಿಲ್ಯಾಟ್ರಲ್ ವ್ಯೂನ ಎಕ್ಸ್ರೇ ಮಾಡ್ಲಿಕ್ಕೆ ಹೇಳ್ತಾರೆ. ಎಕ್ಸ್ರೇ ನೋಡಿ ತಿಳ್ಕೊಂತಾರೆ ನಿಮ್ಗೆ ಏನ್ ತ್ರಾಸ ಆಗೈತಿ, ಬೋನ್ಸ್ನಾಗ ಏನಾರ ತ್ರಾಸ ಆಗೈತು ಇಲ್ಲೋ, ಮತ್ತೇನಾರ ಬೇರೆ ಸಮಸ್ಯೆ ಐತು ಇಲ್ಲೋ ತಿಳ್ಕೊಳಕ್ಕೆ ಎಕ್ಸ್ರೇ ಮಾಡಿಸ್ಲಿಕ್ಕೆ ಹೇಳಿರ್ತಾರೆ. ಈಗ ನಾನು ನಿಮ್ಗೆ ಇದ್ರಾಗ ಅಲೋಪತಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಅಲೋಪತಿದಾಗ ನಿಮ್ಗ ಎನಾಲ್ಜೆಸಿಕ್ ಟ್ಯಾಬ್ಲೆಟ್ ಕೊಡ್ತಾರ್ರಿ. ಎನಾಲ್ಜೆಸಿಕ್ ಟ್ಯಾಬ್ಲೆಟ್ ಅಂದ್ರೆ ನೋವು ಕಡಿಮೆ ಮಾಡಿ ಮಾತ್ರೆ ಕೊಡ್ತಾರ, ಸ್ಟಿರಾಯ್ಡಲ್ ಟ್ಯಾಬ್ಲೆಟ್ಸ್ ಕೊಡ್ತಾರ, ಮತ್ತೆ ನಿಮ್ಗೆ ಇಂಜೆಕ್ಷನ್ಸ್ ಕೊಡ್ಬೋದ್ರಿ. ಮತ್ತೆ ಇದ್ರಾಗ ನಮ್ಮ ಆಯುರ್ವೇದಿಕ್ ಆಸ್ಪೆಕ್ಟ್ ಬಗ್ಗೆ ಮಾತಾಡ್ಬೇಕಂದ್ರ ನೋಡ್ರಿ, ನಮ್ಮ ಆಯುರ್ವೇದದಾಗ ಇದ್ರಾಗ ನಿಮ್ಗ ಊರಲ್ಲಿ ನುಂಗ್ಲಿಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರ, ಕುಡಿಲಿಕ್ಕೆ ಕಾಡ ಕೊಟ್ಟಿರ್ತಾರ, ಮಸಾಜ್ ಮಾಡ್ಕೊಲಿಕ್ಕೆ ಚಲೋ ಎಣ್ಣೆ ಆಯಿಲ್ ಬರ್ದ್ ಕೊಟ್ಟಿರ್ತಾರ. ನಮ್ಮ ಪಂಚಕರ್ಮ ಥೆರಪಿ ಇರ್ತೈತ್ರಿ, ಅಲ್ಲಿ ನಿಮ್ಗೆ ಮಸಾಜಿಂಗ್ ಮಾಡ್ತಾರೆ, ಅದ್ರಲ್ಲಿ ಕೂಡ ನಿಮ್ಗ ಸ್ವಲ್ಪ ಪೇನು ಕಡಿಮೆ ಆಗ್ಬೋದು. ಸೊ ಈಗ ಮಾತಾಡೋಣ ಇದ್ರಾಗ ಪಥ್ಯ ಅಪಥ್ಯ ಏನಿರ್ತೈತ್ರಿ, ಯಾವ ಕೆಲಸ ನೀವು ಮಾಡ್ಬೇಕು ಯಾವ್ದು ಮಾಡ್ಬಾರ್ದು. ಒಂದೇದು ಪಥ್ಯ ಬಗ್ಗೆ ಮಾತಾಡೋಣ. ಇದ್ರಾಗ ನೋಡ್ರಿ, ನಿಮ್ಗೆ ಪ್ಲಾಂಟರ್ ಫೆಸೈಟಿಸ್ ಸಮಸ್ಯೆ ಡಾಕ್ಟರ್ ಡಯಾಗ್ನೋಸ್ ಮಾಡ್ಯಾರಂದ್ರ ನೀವು ರೆಸ್ಟ್ ಮಾಡಿ. ನೀವು ರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನಾವು ಸಿವಿಯರಿಟಿ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತೈತೆ. ಸ್ವಲ್ಪ ದಿನ ರೆಸ್ಟ್ ಮಾಡಿ ಆಮೇಲೆ ನೀವು ನಿಮ್ ಕೆಲಸ ಮಾಡ್ಕೊರಿ. ಇಲ್ಲ ನೀವು ತ್ರಾಸ ಇದ್ದಂಗೆ ಕಂಟಿನ್ಯೂ ಕೆಲಸ ಮಾಡೋ ಬಹಳ ವಿಪರೀತ ಆತಂದ್ರ ಸಮಸ್ಯೆ ಲಘುನ ಬಗೆಹರಿಯಂಗಿಲ್ಲ. ಎರಡನೇದ್ದು
ನಿಮ್ಮ ತೂಕ ಬಹಳ ಜಾಸ್ತಿ ಐತಂದ್ರೆ ಎಕ್ಸಸೈಸ್ ಮಾಡಿ ಡಯಟ್ ಮಾಡಿ ತೂಕ ಇಳಿಸ್ಕೊಳ್ಳಿ. ಅಂದ್ರೆ ನಿಮ್ಗೆ ಅದು ನೋವು ಕೂಡ ಕಡಿಮೆ ಆಗ್ತಾ ಹೋಗ್ತೈತಿ. ಇಲ್ಲ ನೀವು ಹೊಸ ಚಪ್ಪಲು ಸ್ಯಾಂಡಲ್ ಶೂಸ್ ಏನ್ ತಗೊಂತೀರ ನೋಡ್ರಿ, ಒಳ್ಳೆ ಹೀಲ್ ಇದ್ದು ತಗೋಬೇಕು. ಆ ಹೀಲ್ ಏನಿರ್ತಾವ ನೋಡ್ರಿ ಸ್ವಲ್ಪ ಸಾಫ್ಟ್ ಇರಬೇಕು. ಯಾಕಂದ್ರೆ ನಿಮ್ಮ ಪಾದದ ಪ್ರೆಷರ್ ಬಿತ್ತಂದ್ರೆ ತಡ್ಕೋಬೇಕು. ಪಾದಕ್ಕೆ ಜಾಸ್ತಿ ತ್ರಾಸ ಆಗ್ಬಾರ್ದು ಅಂತ ಒಳ್ಳೆ ಕ್ವಾಲಿಟಿ ಶೂಸ್ ಚಪ್ಪಲು ತಗೊಳ್ಳಿ. ಇದನ್ನಾದ್ಮೇಲೆ ಅಪಥ್ಯ ಬಗ್ಗೆ ಮಾತಾಡೋಣ. ಅಪಥ್ಯ ಅಂದ್ರೆ ನೀವು ಏನ್ ಮಾಡಬಾರ್ದು ಇಂಥ ಸಮಸ್ಯೆ ಆದಾಗ ಅಂದ್ರೆ ಬರೆಗಾಲಿಲ್ಲ ಅಡ್ಡಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಬಹಳಷ್ಟು ಜನ ಚಪ್ಪಲಿನ ಹಾಕೊಳಂಗಿಲ್ರಿ. ಕೆಲವೊಂದಿಷ್ಟು ಜನ ಹಂಗ ಬರೆಗಾಲಿಲ್ಲ ಅಡ್ಡಾಡ್ತಿರ್ತಾರೆ. ಆ ರೀತಿ ನೀವು ಮಾಡೋದಿದ್ರೆ ಈ ಸಮಸ್ಯೆ ನೀವು ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಇನ್ನಿಟ್ಟು ಜಾಸ್ತಿ ಆಗ್ತಾ ಹೋಗ್ತೈತಿ. ಬರೆಗಾಲಿಲ್ಲ ಅಡ್ಡಾಡಕ್ ಹೋಗ್ಬೇಡ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ಪ್ಲಾಂಟರ್ ಫೆಸಿಲಿಟೀಸ್ ಬಗ್ಗೆ ನಿಮ್ಗೆಲ್ಲ ತಿಳಿಸ್ಕೊಟ್ಟಿನಿ. ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಈ ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ಟಾಪಿಕ್ಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಪ್ರೆಸ್ ಮಾಡಿಬಿಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಹಿಂಬಡ ನೋವು ಇದೆ ಅವ್ರ ಜೊತೆಗೆ ಇದರಲ್ಲಿ ಶೇರ್ ಮಾಡ್ಬೋದು, ಅವ್ರಿಗೆ ಇದರಲ್ಲಿ ಹೆಲ್ಪ್ ಆಗ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.